ಏಕರೂಪ ನಾಗರಿಕತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮೋದಿ ಇವರು ಇದನ್ನ ದೇಶದಾದ್ಯಂತ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ರೆಡಿ ಆಗ್ತಾ ಇದೆ. ಇದರಿಂದ ಮುಸ್ಲಿಮರಿಗೆ ಅನ್ಯಾಯ ಆಗತ್ತೆ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗತ್ತೆ ಅನ್ನೋ ಒಂದು ಅಂಶಗಳು ಇಲ್ಲಿವರೆಗೂ ಕೆಲವೊಂದು ಕಡೆ ಕೇಳಿ ಬರ್ತಾ ಇತ್ತು. ಆದರೆ ಈಗ ಅಂದರೆ 27/1/2025ರಿಂದ ಏಕರೂಪ ನಾಗರಿಕತೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದಂಥ ರಾಜ್ಯ ಉತ್ತರಾಖಂಡ್. ಈ ಉತ್ತರಾಖಂಡಲ್ಲಿ ಅಷ್ಟು ಒಂದು ಗೊಂದಲಗಳು ಇಲ್ಲದೆ, ಯಾವುದೇ ಒಂದು ಗಲಭೆಗಳಿಲ್ಲದೆ ಮೊದಲ ಬಾರಿಗೆ ಏಕರೂಪ ನಾಗರಿಕತೆಯನ್ನು ತಂದಂಥ ರಾಜ್ಯ ಅಂದರೆ ಅದು ಉತ್ತರಾಖಂಡ್ ಅಂತ ಅನ್ಸ್ಕೊಳ್ತಾ ಇದೆ. ಅಂದರೆ ನಮ್ಮ ಭಾರತದಲ್ಲಿ ಇದೇ ಮೊದಲ ಜಾರಿಗೆ ತಗೊಂಬರ್ತಾ ಇರೋದು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಇದಕ್ಕಿಂತ ಹಿಂದೆ ಅಂದರೆ ಫ್ರೆಂಚರು ನಮ್ಮ ದೇಶವನ್ನು ಬಿಟ್ಟು ಹೋಗೋಕ್ಕಿಂತ ಮೊದಲು ಗೋವಾದಲ್ಲಿ ಇದಿತ್ತು. ಅಲ್ಲಿಂದಲೂ ಕೂಡ ಈಗಲೂ ಕೂಡ ಪ್ರಸ್ತುತನೂ ಕೂಡ ಗೋವಾದಲ್ಲಿ ಏಕರೂಪ ನಾಗರಿಕತೆ ಇದೆ. ಅಂದರೆ ಆ ರೀತಿನಲ್ಲಿ ನೋಡೋಕೆ ಹೋದರೆ ನಮ್ಮ ದೇಶದಲ್ಲಿ ಈಗ ಆಲ್ರೆಡಿ ಗೋವಾದಲ್ಲಿ ಏಕರೂಪ ನಾಗರಿಕತೆ ಜಾರಿಯಲ್ಲಿ ಇದೆ, ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅಲ್ಲಿ ಇಲ್ಲದೇ ಇರುವಂಥ ಗೊಂದಲಗಳು ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ, ಕ್ರಿಶ್ಚಿಯನರಿಗೆ ಆಗದೇ ಇರುವಂಥ ತೊಂದರೆಗಳು ಬೇರೆ ರಾಜ್ಯದಲ್ಲಿ ತೊಂದರೆಗಳು ಆಗುತ್ತೆ ಅಂತ ಗಲಭೆಗಳನ್ನು ಅಥವಾ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥ ವಿಚಾರಗಳನ್ನು ನೋಡೋಕೆ ಹೋದರೆ ಇದು ಎಲ್ಲೋ ಒಂದು ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ಅಷ್ಟು ವರ್ಷಗಳಿಂದ ಇರುವಂಥದ್ರಲ್ಲಿ ಯಾವುದೇ ಒಂದು ತೊಂದರೆ ಆಗಿಲ್ಲ ಅಂತಂದಾಗ ಈಗ ತೊಂದರೆ ಹೆಂಗಾಗತ್ತೆ ಅನ್ನೋದು ಒಂದು ಮೂಲ ಪ್ರಶ್ನೆಯಾಗಿ ಈಗಲೂ ಕೂಡ ಉಳ್ಕೊಂಡಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೂ ಕೂಡ ಈ ಎಲ್ಲ ಗೊಂದಲಗಳ ನಡುವೆ ಉತ್ತರಾಖಂಡ್ ಈಗ ಏಕರೂಪ ನಾಗರಿಕತೆಯನ್ನು ತಂದಿದೆ. ಸೊ ಹಾಗಾಗಿ ಸ್ವತಂತ್ರ ಭಾರತದ ನಂತರ ಮೊದಲ ಬಾರಿಗೆ ಏಕರೂಪ ನಾಗರಿಕತೆಯನ್ನು ತಂದ ಮೊದಲ ರಾಜ್ಯ ಅನ್ನೋ ಹೆಗ್ಗಳಿಕೆಗೆ ಉತ್ತರಾಖಂಡ್ ಪಾತ್ರ ಆಗಿದೆ. ಸೊ ಈ ಒಂದು ಏಕರೂಪ ನಾಗರಿಕತೆ ಅಂದರೆ ಏನು ಅನ್ನೋ ವಿಚಾರಕ್ಕೆ ನೋಡೋದಾದರೆ, ಇದರಲ್ಲಿನ ಪ್ರಮುಖ ಅಂಶಗಳು ಏನು ಅಂತ ನೋಡೋದಕ್ಕಾದರೆ, ಈ ಏಕರೂಪ ನಾಗರಿಕತೆ ಯಾವುದೇ ಒಂದು ಜಾತಿ ಧರ್ಮದ ಬೇಸ್ ಮೇಲೆ ವಿಂಗಡಣೆ ಅಥವಾ ವಿಭಾಗಗಳನ್ನು ಮಾಡೋದಿಲ್ಲ. ಇದರಲ್ಲಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಡೈವರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಸ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏಕರೂಪದ ಒಂದೇ ರೀತಿಯಲ್ಲಿ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಆದರೆ ಇಲ್ಲಿ ಎಕ್ಸೆಪ್ಟ್ ಅವರ ಧರ್ಮಗಳಿಗೆ ಸಂಬಂಧಪಟ್ಟಂತೆ ಈ ಏಕರೂಪ ನಾಗರಿಕತೆ ಇರೋದಿಲ್ಲ. ಆದರೆ ಕೆಲವರು ತಮ್ಮ ಧರ್ಮಗಳನ್ನು ಇದು ಮಾಡ್ತಾರೆ, ನಮ್ಮ ಆಚರಣೆಗಳನ್ನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಗೊಂದಲಗಳನ್ನು ಸೃಷ್ಟಿ ಮಾಡೋಂಥವ್ರು ಇದ್ದಾರೆ. ಆದರೆ ಇಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತೆ ಏಕರೂಪ ನಾಗರಿಕತೆ ಏನನ್ನು ಕೂಡ ಹೇಳೋದಿಲ್ಲ. ಅವರ ಧರ್ಮವನ್ನು ಅವರು ಪಾಲಿಸ್ಬೋದು. ಹಾಗೆಯೇ ಕೆಲವು ಬುಡಕಟ್ಟು ಜನಾಂಗ ಏನಿದ್ದಾರೆ ಅವರುಗಳಿಗೆ ಇದು ಅನ್ವಯ ಆಗೋದಿಲ್ಲ ಅಂತೇಳಿ ಈ ಒಂದು ಕಾಯ್ದೆಯಲ್ಲಿ ತಿಳಿಸಲಾಗಿದೆ. ಸೊ ಹಾಗಾಗಿ ಏಕರೂಪ ನಾಗರಿಕತೆ ಅಂತಂದರೆ ಇದು ವಿವಾಹಕ್ಕೆ ಸಂಬಂಧಪಟ್ಟಂತೆ, ಲಿವಿಂಗ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ, ಮದುವೆಗೆ ಸಂಬಂಧಪಟ್ಟಂತೆ, ಡೈವರ್ಸ್ಗೆ ಸಂಬಂಧಪಟ್ಟಂತೆ, ಆಸ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಏಕರೂಪ ಕಾನೂನನ್ನು ತರಲಾಗಿದೆ. ಸೊ ಇದು ಈ ಕಾನೂನನ್ನು ತಂದಂಥ ಮೊದಲ ರಾಜ್ಯ ಉತ್ತರಾಖಂಡ್ ಆಗಿದೆ ಅನ್ನೋದನ್ನು ನೋಡ್ಬೋದಾಗಿದೆ. ಈ ಒಂದು ಕಾಯ್ದೆ ಈಗ ಆಲ್ರೆಡಿ ಅವರು ಆನ್ಲೈನಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೂಡ ಪೂರ್ತಿ ಡೀಟೇಲನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ಪೂರ್ತಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಏಕರೂಪ ನಾಗರಿಕತೆಗೆ ಸಂಬಂಧಪಟ್ಟಂತೆ ಪೂರ್ತಿ ವಿವರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೆಚ್ಚಿನ ಒಂದು ಮಾಹಿತಿಗಳನ್ನು ತಮಗೆ ನೀಡ್ತೇನೆ.